ರಿಲೇ ಆಗ್ಬಾರ್ದು ಯಾವ್ದ್ರ ಮೇಲೂ. ಫಸ್ಟ್ ನಮ್ಮನ್ನ ನಾವು ವೆರಿಫೈ ಮಾಡ್ಕೋಬೇಕು, ಆಮೇಲೆ ರಿಲೇ ಆಗ್ಬೇಕು. ಅದರ್ವೈಸ್ ನಾವು ಅದ್ರ ಕಡೆ ತಿರುಗು ನೋಡಬಾರ್ದು. ಡೈನಾಮಿಕ್ ಸಿಸ್ಟಮ್ಸ್ ಇಷ್ಟೊಂದು ಖಚಿತವಾಗಿ ನಾವು ಪ್ರಾಫಿಟ್ಸ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದ್ರ ಸೀಕ್ರೆಟ್ ಏನಾದ್ರು ತಿಳ್ಕೊಬಹುದು? ಶ್ರಮ, ನೀಡ್, ಇದೆರಡಂತ ಹೇಳ್ಬೋದು. ಈಗ ನಮ್ಮ ಹರೀಶ್ 5 ವರ್ಷ ಆದ್ಮೇಲೆ ನನ್ನ ಗೋಲ್ ಇದು ಅಂತ ಇದ್ರು. ಅದಕ್ಕೇನ್ ಬೇಕು ಹೇಳಿ? ಅದು ಬಂದು ಬೇಕು. ಅದಕ್ಕೆ ಹಾಕ್ಬೇಕಾಗಿದ್ದು ಶ್ರಮ. ಅದು ಎರಡು ಮಿಕ್ಸ್ ಆಗಿ ಬಂದಿರೋದೇ ಡೈನಾಮಿಕ್ ಸಿಸ್ಟಮ್. ನನ್ಗೆ ಬೇಕು, ದುಡ್ಡು ಬೇಕು, ವಾರನ್ ಬಫೆಟ್ ಜೊತೆಯಲ್ಲಿ ಕೂತ್ಕೋಬೇಕು, ಬಿಲ್ ಗೇಟ್ಸ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕು, ಡಿಸ್ಕಸ್ ಮಾಡ್ಬೇಕು ನಮ್ ತರ. ಅದಕ್ಕೇನ್ ಬೇಕು? ಅವ್ರು ಈಕ್ವಲ್ ಆಗಿ ದುಡ್ಡು ಬೇಕು. ಇಲ್ಲ, ಅವ್ರಿಗಿಂತ ಒಂದ್ ಸ್ಟೆಪ್ ಮೇಲೋದ್ರೆ ಅವರೇ ಬಂದು ನನ್ನ ಹತ್ರ ಮಾತಾಡ್ತಾರೆ. ನಿಜನಾ? ಕರೆಕ್ಟ್. ಅದಕ್ಕೆ ದಾರಿ ಯಾವುದು? ಮಾರ್ಕೆಟ್ ಅಲ್ಲಿ ರಾಜೇಶ್ ಅವ್ರು ಹೇಳಿದಂಗೆ ಏರುಪೇರು ಆಗೋ ತಿಳ್ಕೊಂಡಿಲ್ಲ ಅಂದ್ರೆ ಇರೋದನ್ನು ನಾವು ಮುಳುಗಿಸ್ಕೊಂಡ್ಬಿಡ್ತೀವಿ. ಆ ನೀಡ್ಗೆ ಪಟ್ಟ ಶ್ರಮ ಡೈನಾಮಿಕ್ ಸಿಸ್ಟಮ್. ನಿಮ್ ಮುಖಾಂತರ ಹೋದ್ರೆ ನಿಮ್ಗೆ ಏನಾದ್ರ ಫೀಸು ಅಥವಾ ಏನಾದ್ರ ಕೊಡ್ಬೇಕಾಗತ್ತಾ? ಲೈಕ್ ನಿಮ್ಗೆ ಕಮಿಷನ್ ಬೇಸಸ್? ಏನು ಕಮಿಷನ್ ಎಲ್ಲ ಇಲ್ಲ. ನೀವು ಯಾವ್ದೇ ಒಂದು ಫ್ರೀ ಆಗಿ ಕೊಟ್ಬಿಟ್ರೆ ಯಾರು ಯೂಸ್ ಮಾಡಲ್ಲ. ಆ ಡೈನಾಮಿಕ್ ಸಿಸ್ಟಮ್ಗೆ ತಿಂಗಳಿಗೆ ಇದು ಒಂದು ವರ್ಷದ ಚಾರ್ಜ್ ಅಂತ, ಒಂದು ವರ್ಷ ನಿಮ್ ಕೋರ್ಸ್ ಇರುತ್ತೆ ಥ್ರೂ ಇಮೇಲ್. ಅದಕ್ಕೆ ಸುಮಾರು ಟೀಮ್ ಇದಾರೆ. ಅದಕ್ಕೊಂದು 50,000 1 ಲಕ್ಷ ಏನೋ ಚಾರ್ಜ್ ಮಾಡ್ತಾರೆ ಒಂದು ವರ್ಷಕ್ಕೆ. ಒಂದ್ ದಿನಕ್ಕೆ 200-300 ರೂಪಾಯಿ ಬರುತ್ತೆ ಲೆಕ್ಕ. ಅದು ಒಟ್ಟಿಗೆ ತಗೊಳ್ತಾರೆ. ಸರಿ, ಫುಲ್ ಕಂಪ್ಲೀಟ್ ಕಲ್ಸ್ಕೊಟ್ಟು ಕಂಪ್ಲೀಟ್ ಥರೋ ಮಲ್ಟಿಪ್ಲೈ ಮಾಡೋದು ಹೆಂಗೆ ಅಂತ ಹೇಳಿ 2 days ಅದಕ್ಕೆ ಅಂತ ವರ್ಕ್ಶಾಪ್ ಇರುತ್ತೆ. 2 ದಿನ ವರ್ಕ್ಶಾಪ್ ಇರುತ್ತೆ ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ. ಯಾಕೆ 5 ಸ್ಟಾರ್ ಹೋಟ್ಲಲ್ಲಿ ಕಡಿಮೆ ಹೋಟ್ಲಲ್ಲಿ ಮಾಡ್ಬೋದಲ್ಲ ಅಂದಾಗ ನಾವು ಕಾಂಪ್ರಮೈಸ್ ಆಗ್ಬೇಕು, ನೀವು ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಯಾಕೆ 100 ಕೋಟಿಲಿ ಮಾಡ್ಬೇಕು? 1 ಲಕ್ಷದಲ್ಲೇ ಮಾಡ್ಬೋದಲ್ಲ. ಕರೆಕ್ಟ್. ಬೆಳೆಯಬೇಕು ಅಂದ್ರೆ ಟಾಪ್ಗೆ ಹೋಗ್ತಾ ಇರ್ಬೇಕು. ಅಲ್ಲಿಂದನೇ ನಿಮ್ಗೆ ಸ್ಟಾರ್ಟಿಂಗ್. ಅದೇ ಫಸ್ಟ್ ಲೆಸನ್. 5 ಸ್ಟಾರ್ ಹೋಟ್ಲಲ್ಲೇ ಕೂತ್ಕೋಬೇಕು 2 ದಿನ. ಅದೆಲ್ಲ ಖರ್ಚುದು ಅಲ್ಲಿ ಆಕ್ಚುಲಿ ಫೀಸ್ ಮಾಡ್ತಾರೆ ಅಷ್ಟೇ. ಮೆಂಟಲಿ ದೊಡ್ಡದಾಗಿ ಬೆಳೆಯೋದಕ್ಕೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಮೆಂಟಲಿ ಟೀಚ್ ಮಾಡ್ತಾರೆ. ಸೊ ಅದಕ್ಕೆ ಚಾರ್ಜ್ ಆಗುತ್ತೆ. ಅದೆಲ್ಲ ಫ್ರೀಯಾಗಿ ಮಾಡೋಕ್ಕಾಗಲ್ಲ. ಒಬ್ರಿಗೆ ಮಾಡ್ಬೋದು, ಇಬ್ರಿಗೆ ಮಾಡ್ಬೋದು, 10 ಜನಕ್ಕೆ ಮಾಡ್ಬೋದು, 1000 ಜನಕ್ಕೆ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಕರೆಕ್ಟಾ? ಆಮೇಲೆ ನಮ್ಮ ದೇಶದಲ್ಲಿ ಯಾವ್ದೋ ಫ್ರೀ ಅಂದ್ರೆ ಹೋಗಲ್ಲೇ ಅಂತಾರೆ. ಕರೆಕ್ಟಾ? ಹೌದು. ಎಲ್ಲ ಕತೆ ಬಿಡ್ತಾರೆ ಏನೋ ಅಂತ. ಅದು ಕೆಲ್ಸಕ್ಕೆ ಬರಲ್ಲ. ಆಮೇಲೆ ಅದ್ರ ಮೇಲೆ ಅವ್ರಿಗೆ ಜವಾಬ್ದಾರಿ ಇರಲ್ಲ, ರೆಸ್ಪಾನ್ಸಿಬಿಲಿಟಿ ಇರಲ್ಲ ಅಂತಾನು ಹೇಳ್ಬೋದು. ನಿಮ್ಮ ಡೈನಾಮಿಕ್ ಸಿಸ್ಟಮ್ ನ ಬಳಸ್ಕೊಂಡು ಸಾಕಷ್ಟು ಜನಗಳು ಯಶಸ್ಸು ಪಡೆದಿದ್ದಾರೆ ಅಂತ ನೀವು ಹೇಳಿದ್ರಿ. IAS ಆಫೀಸರ್ಗಳು ಇವರು ಎಲ್ಲ ಉದಾಹರಣೆ ಕೊಟ್ರಿ. ಸಾಮಾನ್ಯವಾಗಿ ಒಂದು ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಪದಾರ್ಥ ತಗೊಂಡ್ರು ಅದಕ್ಕೆ ವಾರಂಟಿ ಕೊಡ್ತಾರಲ್ವಾ? ಫಾರ್ ಎಕ್ಸಾಂಪಲ್ ನನ್ನ ಮೊಬೈಲ್ ತಗೊಂಡ್ರು ಇದಕ್ಕೆ 1 ವರ್ಷ 2 ವರ್ಷ ವಾರಂಟಿ. ಅದೇ ರೀತಿ ನಿಮ್ಮ ಡೈನಾಮಿಕ್ ಸಿಸ್ಟಮ್ ಒಳಗಡೆ ನಾವು ಬಂದ್ರೆ, ಅಂದ್ರೆ ನಿಮ್ಮ ಥ್ರೂ ನಾವು ಬಂಡವಾಳ ಹಾಕಿದ್ರೆ, ನಮ್ಮ ಒಂದು ಹಾಕಿರುವಂತಹ ಬಂಡವಾಳಕ್ಕೆ ನೀವೇನಾದ್ರ ವಾರಂಟಿ ಕೊಡ್ತೀರಾ? ಡೈನಾಮಿಕ್ ಸಿಸ್ಟಮ್ಗೆ ಹಾಕಿರೋ ಬಂಡವಾಳಕ್ಕೆ ನಿಮ್ಮ ಥ್ರೂ ಹಾಕೋದ್ರಿಂದ, ನಿಮ್ಮ ನಾಲೆಡ್ಜ್ ನೀವು ಕೊಡ್ತಾ ಇರೋದ್ರಿಂದ, ಅಥವಾ ನಿಮ್ಮ ಒಂದು ಥ್ರೂ ನಾವು ಬಂಡವಾಳ ಸರ್ಟಿಫಿಕೇಟ್ ಕೊಟ್ಟವರಿಗೆ ವಾರಂಟಿ ಕೇಳ್ಬಿಟ್ಟು ನೀವು ಓದಕ್ ಶುರು ಮಾಡಿದ್ರ ಕಾಲೇಜಲ್ಲಿ? ಆ ರೀತಿ ಅಲ್ಲ. ಏನಾದ್ರೂ ಒಂದು ನೀವು ಒಂದು ಭರವಸೆ ಕೊಟ್ರೆ ನಮಗೆ ಬಂಡವಾಳ ಹಾಕಕ್ಕೆ ಹೆಚ್ಚು ಒಂದು ಇದು ಬರುತ್ತೆ. ಕರೆಕ್ಟ್. ಇಲ್ಲ, ಆಕ್ಚುಲಿ ಒಳ್ಳೆ ಕ್ವಶನ್. ಏನು ಮಾಡಕ್ಕೆ ಲಾಸ್ಟ್ ಇಯರ್ ಬಂದು 1 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಬಿಗಿನಿಂಗ್ ಅಲ್ಲಿ ಸೇಮ್ ಕ್ವಶನ್ಸ್ ಬರ್ತಾ ಇತ್ತು. ಏನ್ ಮಾಡಿದ್ವಿ, 1 year ಬಂದು ನಾವ್ ಹೇಳಿದನ್ನ ಕರೆಕ್ಟ್ ಆಗಿ ನೀವು 1 year ಫಾಲೋ ಮಾಡಿ ನಿಮ್ಗೆ ದುಡ್ಡಾಗಿಲ್ಲ ಅಂದ್ರೆ ನಾವು 100% ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಮಾಡ್ತಾ ಇದ್ವಿ. ಆಕ್ಚುಲಿ ಈಗ ಅದು ಕಟ್ಟಾಗಿದೆ. ಈ ಒಂದು ನನ್ನ ಕಡೆಯಿಂದ ಏನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಅಂದ್ರೆ, 1 ವರ್ಷ ನೀವು ಈಸ್ಕೊಂಡಿದ್ದ ದಿನದಿಂದ 1 ವರ್ಷದವರೆಗೂ ನಾವ್ ಏನ್ ಹೇಳ್ತೀವೋ ಆ ಸ್ಟೆಪ್ಸ್ ನ ಈಚ್ ಅಂಡ್ ಎವ್ರಿ ಸ್ಟೆಪ್ ಕರೆಕ್ಟ್ ಆಗಿ ಮಾಡಿ, ತಪ್ಪು ಮಾಡಿದ್ರೆ ಕರೆಕ್ಟ್ ಆಗಿ ಮಾಡಿ ಫಾಲೋ ಮಾಡ್ಕೊಂಡು ಹೋಗಿ, ನಿಮಗೆ ನಿಜವಾಗ್ಲೂ ದುಡ್ಡು ಮಾಡಕ್ ಆಗಿಲ್ಲ, ಅದು ಉಪಯೋಗ ಆಗಿಲ್ಲ ಅಂದಾಗ 100% ವಾಪಸ್ಸು ಕೊಟ್ಟು ಬೇರೆ ಏನಾದ್ರು ಬೇಕು ಅಂತ ಕೇಳಿದ್ರೆ ಅದನ್ನು ಕೂಡ ಕಡಿದಿದೆ. ಸೊ ನೀವು ಹೇಳೋ ಪ್ರಕಾರ ನಾವು ಶುರು ಮಾಡ್ಬೋದು, ಆದಷ್ಟು ಬೇಗ ನಿಮ್ಮ ಒಂದು ಶುರು ಮಾಡಬೇಕು, ಬಳಸ್ಕೋಬೇಕು.
ಹೊಸಬ್ರು ಬರ್ತಾ ಇರ್ಬೇಕು. ತುಂಬಾ ಜನ ಮಾರ್ಕೆಟ್ ಒಳಗ್ ಬಂದಾಗ ಈಗ ನನ್ಗೆ ಒಂದ್ ಲಕ್ಷ ಬರೋ ಜಾಗದಲ್ಲಿ ನನ್ಗೆ 2 ಲಕ್ಷ ಬರುತ್ತೆ. ಹೆಚ್ಚು ಬಿಸ್ನೆಸ್ ಆಗುತ್ತಲ್ಲ. ಕರೆಕ್ಟ್. ಹೆಚ್ಚಿಗೆ ಬಿಸ್ನೆಸ್ ಆದಾಗ ಹೆಚ್ಚಿಗೆ ನಾವೆಲ್ಲರೂ ದುಡಿಬಹುದು. ಅದಕ್ಕೆ ಅದು ಆಕ್ಚುಲಿ ಪ್ರಮೋಷನ್ ಮಾಡ್ಬೇಕು ಅಂತಾನೆ ಮಾರ್ಕೆಟ್ದು. ನನ್ ದೇವ್ರದ್ದು ನಾನು ಪ್ರೊಪಗಂಡ ಮಾಡ್ಲೇಬೇಕಲ್ಲ. ನನಗೆ ಏನೇನ್ ಬೇಕು ಅನ್ನೋದು ಅದೆಲ್ಲ ಕೊಡ್ತಾ ಇದೆ. ಆ ದೇವ್ರದ್ದು ಪ್ರೊಪಗಂಡ ನಾನು ಮಾಡ್ಲೇಬೇಕು. ಆ ಒಂದು ಮೋಟೋಲ್ಲೇ ಬಂದು ಕುತ್ಕೊಂಡಿದ್ದೀನಿ ಇವತ್ತು. ಸಾಕಷ್ಟು ವಿಚಾರಗಳು ತಿಳಿಸಿದಿರಿ. ನಾವು ಬಂದು ಕೂತಾಗ ನಮಗೆ ಆಕ್ಚುಲಿ ಇದ್ರ ಬಗ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ನಿಮ್ಮ ಮುಖಾಂತರ ಸಾಕಷ್ಟು ವಿಚಾರಗಳು ತಿಳ್ಕೊಂಡಂಗಾಯ್ತು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.